ಪುತ್ತೂರಿನ ಮುತ್ತು ಮಾಲಿಂಗೇಶ್ವರ ದೇವರ ಪಾದಪದ್ಮಗಳಿಗೆ ಹಾಗೆ ಬಲ್ನಾಡು ಉಳ್ಳಾಲ್ತಿ ಅಮ್ಮನವರ ಪಾದಪದ್ಮರಿಗೆ ವಂದಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಬಂಧುಗಳಿಗೂ ಒಂದೇ ಮಾತಿನಲ್ಲಿ ನಮನವನ್ನು ಸಲ್ಲಿಸ್ತಾ, ಒಂದು ದುರಂತದ ಕಾಲಘಟ್ಟದಲ್ಲಿ ನಾವು ಸೇರಿದ್ದೇವೆ. ಎಂಥ ಅವಸ್ಥೆ ಇದು ಅಂತಲೇ ಅರ್ಥ ಆಗದಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಆಲೋಚಿಸ್ತಾ ಇದ್ದಾಗ ಬರೀ ಹಾಸ್ಯಾಸ್ಪದವಾಗಿಯೂ ಕಾಣುತ್ತೆ ಇದು. ಯಾಕಾಗಿ ಇದ್ದಕ್ಕಿದ್ದಂತೆ ಈ ಹಿಂದೂ ನಾಯಕರ ಮೇಲೆಯೇ ಕರ್ನಾಟಕ ಸರ್ಕಾರಕ್ಕೆ ಕಣ್ಣು? ಯಾಕೆ ಇದ್ದಕ್ಕಿದ್ದಂತೆ ಗಡಿಪಾರು ನೋಟಿಸ್ಗಳು, ರೌಡಿ ಶೀಟರ್ಗಳು? ಆಲೋಚಿಸ್ತಾ ಹೋದ್ರೆ ಉತ್ತರ ಇಲ್ಲ. ದಿನೇ ಹಿಂದೂ ಸಮಾಜದಲ್ಲಿ ಹಿಂದೂಗಳೇ ಏಟು ತಿನ್ನುವುದು ಕಾಣುತ್ತದೆ, ಹಿಂದೂಗಳ ರಸ್ತೆಯುದ್ದಕ್ಕೂ ಹೆಣವಾಗಿ ಮಲಗುವುದು ಕಾಣುತ್ತದೆ, ಮತ್ತು ಕೂಡ ಕೇಸು ಹಿಂದೂಗಳ ಮೇಲೆ ಅಂದ್ರೆ ಎಂತ ತಲೆಕೆಟ್ಟ ಸರ್ಕಾರ ಇದು ಅಂತ ಪ್ರಶ್ನೆ ಮಾಡಬೇಕಲ್ಲ. ಆದರೆ ಉತ್ತರ ಬಹಳ ಸುಲಭ ಇದೆ. ನಾವು ಪುರಾಣಗಳ ಆಧಾರಗಳಲ್ಲಿ, ಉಪನಿಷತ್ತಿನ ಆಧಾರಗಳಲ್ಲಿ ಬದುಕುವಂತಹ ಸನಾತನ ಧರ್ಮ ನಮ್ಮದು. ನಮಗೆ ಪುರಾಣಗಳು ಹೇಳಿಕೊಟ್ಟಿದೆ, ಹಿರಿಯರ ವಾಕ್ಯ ಇದೆ, ವಿನಾಶಕಾಲೇ ವಿಪರೀತ ಬುದ್ಧಿ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ವಿನಾಶ ಕಾಲ ಬಂದಿದೆ, ಆದ ಕಾರಣ ವಿಪರೀತವಾದ ಬುದ್ಧಿ ಬಂದಿದೆ ಹೇಳುವುದರಲ್ಲಿ ಸಂಶಯವೇ ಇಲ್ಲ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಕೊನೆಯ ಮೊಳೆ ಹೊಡೆಯುವ ದಿನವೇ ಈ ಹಿಂದೂ ಕಾರ್ಯಕರ್ತರ ಗಡಿಪಾರು ಎನ್ನುವುದಲ್ಲಿ ಯಾವ ಸಂಶಯವೂ ಬೇಡ. ಅಲ್ಲದಿದ್ರೆ ಎಂಥ ದುರಂತಾರಿ ಇದು. ಹೇಳುವಾಗ ಹೇಳ್ತಾರಂತೆ, ನಾವು ಮುಸಲ್ಮಾನರ ಮೇಲೆಯೂ ಹಾಕಿದ್ದೇವೆ, ಹಿಂದೂಗಳ ಮೇಲೆಯೂ ಹಾಕಿದ್ದೇವೆ. ಅರೆ, ಯಾವುದೋ ಕಾಂಜಿ ಪಿಂಜಿ ಬ್ಯಾರಿಗಳ ಮೇಲೆ ಹಾಕ್ತಿರಲ್ಲ, ನಾವು ತೋರಿಸ್ತೇವೆ ನಿಜವಾದ ಆಗಂತುಕರು ಯಾರು ಅಂತ. ಹಾಕಲಿಕ್ಕೆ ತಾಕತ್ತಿದೆಯೇನು? ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದಿನದ 24 ಗಂಟೆಗಳಲ್ಲಿ ಅಕ್ರಮ ಗೋ ಸಾಗಾಟ ಮಾಡುವ ಬ್ಯಾರಿಯ ವಿಳಾಸ ನಿಮಗೆ ಗೊತ್ತಿಲ್ಲ ಪೊಲೀಸರೇ? ಎಲ್ಲಿಯೋ ಒಂದು ಊರಿನಲ್ಲಿ ಅಕ್ರಮ ಕಸಾಯಿಖಾನೆ ಇದೆ ಅಂದ್ರೆ ಸಂಘಟನೆಯವರಿಗೆ ಫೋನ್ ಮಾಡಿ ಕೇಳ್ತೀರಿ ನೀವು, ಆ ಬ್ಯಾರಿನವೋ ಇಲ್ಲೋ ಓಳ್ಬಟ್ರವರ ಪಂಪರ, ನಿಮಗೆ ಗೊತ್ತಿಲ್ಲ. ಅಯ್ಯೋ, ಯಾರೋ ಒಬ್ರು ಸಂಘದ ಸ್ವಯಂ ಸೇವಕ ಅಂತ ಹೇಳುವ ಕಾರಣಕ್ಕೆ ನನಗೆ ಬಹಳ ವಿಶೇಷ ಕಾಣೋದು, ನಮ್ಮ ಉಪ್ಪಿನಂಗಡಿಯಲ್ಲಿ ಒಬ್ಬರು ಹಿರಿಯ ಕಾರ್ಯಕರ್ತರಿದ್ದಾರೆ, UG ರಾಧಣ್ಣ ಅಂತ. ಪಾಪ ಯಾವುದಕ್ಕೂ ಹೋಗೋರಲ್ಲ ಅವರು, ಯಾವ ಇದಕ್ಕೂ ಹೋಗುವವರು ಉಗ್ರವಾಗಿ ಹೋಗೋರಲ್ಲ. ವಿದ್ಯಾಸಂಸ್ಥೆಯ ಜವಾಬ್ದಾರಿಯನ್ನು ನಿರ್ವಹಿಸಿರುವ UG ರಾಧಣ್ಣನ ಮನೆಗೆ ರಾತ್ರಿ 12 ಗಂಟೆಗೆ ಪೊಲೀಸರು ಬರ್ತಾರೆ. ಬಂದು ಅವರ ಜೊತೆಗೆ ನಿಂತು ಫೋಟೋ ತೆಗೆದು ಆ ಲೊಕೇಶನ್ ಅನ್ನು ಸೆಂಡ್ ಮಾಡಬೇಕಂತೆ SP ಗೆ. ಇದೇ ಇವರ ಹೆಸರನ್ನು ಕೊಟ್ಟ ಬೀಟ್ ಪೊಲೀಸರಿಗೆ ಈ ಮಮ್ಮದೆ, ಈ ಇಸ್ಮಲಿ, ಈ ಯಾಕೂಬು, ಪೆತ್ತ ಕಸಾಯಿಗಳು ಯಾಕೆ ಕಾಣುವುದಿಲ್ಲ? ಲವ್ ಜಿಹಾದ್ ಶಕ್ತಿಗಳು ಯಾಕೆ ಕಾಣುವುದಿಲ್ಲ? ಉಪ್ಪಿನಂಗಡಿಯ ರಾಜರಸ್ತೆಯಲ್ಲಿ ಗಾಂಜಾ ಸಾಗಿಸುವವರು ಯಾಕೆ ಕಣ್ಣಿಗೆ ಕಾಣುವುದಿಲ್ಲ? ಅವರ ಮನೆಯ ಲೊಕೇಶನ್ ಎಷ್ಟು ಶೇರ್ ಆಗಿದೆ? ಆದರೆ ನಾನು ಯಾವ ಕಾರಣಕ್ಕೂ ಈ ವಿಚಾರದಲ್ಲಿ ಪೊಲೀಸರನ್ನು ಗುರಿ ಮಾಡುವುದೇ ಇಲ್ಲ. ಯಾಕೆ ಗೊತ್ತಾ? ಬೊಳ್ಳ ಪೋಯ್ ನಾಡೆಗೆತ್ತ ಬಜಕ್ರೆ ಒಂದುನು ಬೊಳ್ಳ ಮಿತ್ತಿಡಿದ ಬೈದನು ಬಜಕ್ರೆ ಒಂದೊಂದುಂಡು. ಇವರಿಗೆ ಏನು ಮಾಡ್ಲಿಕ್ಕೆ ಆಗ್ತದೆ? ನಾನು ಪೊಲೀಸರನ್ನು ಖಂಡಿತವಾಗಿಯೂ ಬೈಯುವುದಿಲ್ಲ. ಮೇಲೆಯಿಂದ ಒತ್ತಡ ಬಂದಿದೆ, ಮನಸ್ಸು ಇಲ್ಲದಿದ್ರೂ ಕೂಡ ಹಾಕಿದ್ದಾರೆ. ಪುತ್ತೂರಿನಲ್ಲಿ ಕೆಲವರ ಮೇಲೆ ಗಡಿಪಾರು. ಹಿಂದೂ ಜಾಗರಣ ವೇದಿಕೆಯಲ್ಲಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದ ಒಬ್ಬ ಸಭ್ಯ ಕಾರ್ಯಕರ್ತ ಅಜಿತ್ ರೈ ಹೊಸಮನೆ. ನನಗೆ ಗೊತ್ತಿರುವ ಹಾಗೆ ಅವರ ಮೇಲೆ ಯಾವುದೇ FIRಗಳಿಲ್ಲ, ಯಾವುದೋ ಒಂದು ಸಣ್ಣ ಪುಟ್ಟದ್ದು ಇರಬೇಕು. ಇದ್ದಕ್ಕಿದ್ದಂತೆ ಅವರನ್ನು ಯಾಕೆ ಗಡಿಪಾರು ಅಜಿತ್ ರೈಗಳನ್ನ? ಪ್ರಶ್ನೆ ಮಾಡಿದ್ರೆ ಉತ್ತರವೇ ಇಲ್ಲ ಅಂತ. ಆ ಮನೀಷನ ಮೇಲೆ ಮನೀಶ್ ಮಾಡಿದ್ದೇನು? ಅವರು ಮಾಡ್ತಾ ಇರುವುದು ಹಿಂದುತ್ವದ ಕೆಲಸ, ಅಜಿತ್ ರೈಗಳು ಮಾಡ್ತಾ ಇರುವುದು ಹಿಂದುತ್ವದ ಕೆಲಸ. ಅವರ ಹೆಸರನ್ನು ಕೊಟ್ಟಪ್ಪೋ ಆ ಬೀಟ್ ಪೊಲೀಸು ಅಥವಾ ಇತರರು ಯಾರು ಅಂತ ಬೇಕಲ್ಲ. ಇದೆಲ್ಲ ದುರಂತ ಅಂತ ಕಾಣುವುದಿಲ್ವ ನಮಗೆ? ಎಲ್ಲಿವರೆಗೆ ತಲುಪಿತು ಕಾಲಘಟ್ಟ? ನಾನೊಬ್ಬ ಹಿಂದೂ ಅಂತ ಎದೆತಟ್ಟಿ ಹೇಳುವುದು ತಪ್ಪೇನು?
ನನಗನ್ಸತ್ತೆ ಇತ್ತೀಚೆಗೆ ಒಬ್ಬರು ಸರಕಾರಿ ವೈದ್ಯರಿಗೆ ಅನ್ಯಾಯವಾದಾಗ ಅರುಣಣ್ಣನ ಸಹಿತ ಎಲ್ಲರೂ ಮಾರ್ಗದಲ್ಲಿ ಕೂತ್ರಲ್ಲ, ಅದರಲ್ಲಿ ಮಾರ್ಗದಲ್ಲಿ ಯಾರೆಲ್ಲ ಎದುರಿದ್ರು ಅವರನ್ನೆಲ್ಲ ಬಹುಶಃ ಫೋಟೋ ಹೋಗಿದೆ ಅಂತ ಕಾಣುತ್ತದೆ. ಇದೆಲ್ಲ ದುರಂತ. ಇದು ನ್ಯಾಯವನ್ನು ಕೇಳಬಾರದು. ಆದರೆ ನಮಗೊಂದಿದೆ ಹೆಮ್ಮೆ, ನಮಗೆ ಸಂಘಟನೆ ಹೇಳಿಕೊಟ್ಟಿದೆ, ಅರೆ ತಪ್ಪು ಮಾಡಿದರೆ ಅಪ್ಪನನ್ನು ಬಿಡಬಾರದು ಅಂತ ಸಂಘಟನೆ ಹೇಳಿಕೊಟ್ಟಿದೆ. ನಾವು ಅದನ್ನು ಲೆಕ್ಕಿಸುವುದೇ ಇಲ್ಲ. ನಿಮ್ಮ ಗಡಿಪಾರು, ನಿಮ್ಮ ರೌಡಿ ಶೀಟರ್, ಸಾವಿರ ಸಾವಿರ ಇಂಥ ಸಮಸ್ಯೆಗಳು ಬಂದರೂ ಕೂಡ ಹೆಗಲು ಕೊಡುವುದಕ್ಕೆ ಸಾಧ್ಯ ನಮಗೆ. ಯಾಕೆ? ನನ್ನದೆಂಬುದೇನಿಲ್ಲ, ನನ್ನ ಸಾಧನೆ ಎಲ್ಲ ತಾಯ ಗೌರವಕ್ಕೆ ಮುಡಿಪು ಅಂತ ಹೇಳಿಕೊಟ್ಟಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ನಾವು. ಅರುಣಕುಮಾರ್ ಪುತ್ತಿಲರಿಗೆ ಗಡಿಪಾರು ಅಂತ ಹೇಳುವಾಗ ಎಲ್ಲರಿಗೊಮ್ಮೆ ನಾಯಕರಿಗೆ ಹೀಗಾದರೆ ಸಾಮಾನ್ಯನ ಗತಿ ಏನು ಅಂತ ಕಂಡದ್ದಿದೆ. ನಾನು ಎಲ್ಲ ಸಮಯದಲ್ಲೂ ಅರುಣ್ ಪುತ್ತಿಲರ ಜೊತೆಗೆ ಇಲ್ಲದಿದ್ದರೂ ಕೂಡ ಅವರ ಬೆಳವಣಿಗೆಯನ್ನು ನನ್ನ ಬಾಲ್ಯದಿಂದಲೇ ನನ್ನ ಸಂಘಟನೆಯ ಜೀವನದಲ್ಲಿಯೂ ನಾನು ನೋಡಿಕೊಂಡು ಬಂದವನು. ನಾವು ಒಂದೇ ಸಂಘಟನೆಯಲ್ಲಿ ಕೆಲಸ ಮಾಡಿದವರಲ್ಲ, ಆದರೂ ಕೂಡ ಅವರ ತಾಕತ್ತೇನು ಎನ್ನುವುದನ್ನು ನೋಡಿಕೊಂಡು ಬಂದಿದ್ದೇನೆ. ಇತ್ತೀಚಿನ ದಿನಗಳಲ್ಲಂತೂ ಸಾಮಾಜಿಕ ಜಾಲತಾಣವನ್ನು ಓಪನ್ ಮಾಡಿದಾಗ ಬರೆಜೇರದಲ್ಲಿಗೆ ಅರುಣಕುಮಾರ್ ಪುತ್ತಿಲ ಭೇಟಿ, ಸತ್ತ ಮನೆಗೆ ಭೇಟಿ, ಇದನ್ನೇ ಕಾಣ್ತಾ ಉಂಟು ಹೊರತು ಅವರು ದಿವಸದ 24 ಗಂಟೆಯಲ್ಲಿ ಯಾವಾಗ ನಿದ್ದೆ ಮಾಡ್ತಾರೆ, ಯಾವಾಗ ಊಟ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ದಿವಸಕ್ಕೆ ಅಷ್ಟು ಸಮಯವನ್ನು ಸಮಾಜಕ್ಕಾಗಿ ಕೊಡುವಂತಹ, ಬಾಯಿ ಎತ್ತಿದ್ರೆ ಹಿಂದುತ್ವವನ್ನು ಮಾತನಾಡುವ ಅಂತ ನಾಯಕನನ್ನು ಗಡಿಪಾರು ಮಾಡ್ತೀರಿ ಅಂದ್ರೆ ಅದು ಎಲ್ಲಿಗೆ ಗಡಿಪಾರು ಮಾಡಿದ್ದು? ಭಾರಿ ಒಳ್ಳೇದದು, ಅಲ್ಲಿಗೆ ಮಾಡಬೇಕಿತ್ತು. ಯಾಕೆ ಗೊತ್ತಾ? ನಾವು ಎಲ್ಲಿ ಹೋದರೂ ಕೂಡ ಮಾಡುವುದು ಹಿಂದುತ್ವದ ಕೆಲಸವನ್ನೇ ಅಲ್ವಾ? ಅಲ್ಲಿ ಸ್ವಲ್ಪ ಹಿಂದುತ್ವ ಮಲಗಿದೆ, ಅಲ್ಲಿಯೂ ಎಬ್ಬಿಸುವುದಕ್ಕೆ ನಮಗೆ ಕ್ಷಣಗಳೇ. ಅಲ್ಲಿ ಹೋದರೂ ಅಲ್ಲ ಆಗುದಿಲ್ಲ, ಗಡಿಪಾರ ಆಗುದಿಲ್ಲ, ಅದು ಬೇರೆ ವಿಷಯ. ಅಲ್ಲಿ ಹೋದರೂ ಕೂಡ ಹಿಂದುತ್ವವನ್ನೇ ಎತ್ತಿ ಬರುವುದು ಅಂತ. ನೀವು ಅಲ್ಲಿ ಹೋದರೆ ನಮಗೆ ಇವನನ್ನು ಮಲಗಿಸಬಹುದು, ಮುಗಿಸಬಹುದು ಹೇಳುವ ಕೆಲಸವನ್ನು ಬಿಟ್ಟು ಬಿಡಿ. ಅಂಡಮಾನ್ ನಿಕೋಬಾರಿಗೆ ಕಳಿಸಿದ್ರು, ಅಲ್ಲಿ ಕೇಸರಿ ಧ್ವಜವನ್ನು ಒತ್ತಿ ಬರುವ ಹಿಂದೂ ಸೇನೆ ಇದು. ಇದನ್ನು ನೆನಪಿಡಿ ಅಷ್ಟೇ. ಆಲೋಚಿಸಬೇಕು. ನಮಗೆ ಅನ್ಯಾಯವಾಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಹತ್ತಿಕ್ಕಲಿಕ್ಕೆ ಒಂದಷ್ಟು ಮಂದಿ, ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಒಂದಷ್ಟು ಮಂದಿ. ಇದು ದುರಂತ ಅಲ್ವಾ? ಇದು ಇವತ್ತು ಇಲ್ಲಿ ಸೇರಿದ ತಂಡ ಉಂಟಲ್ಲ, ಯಾವನೋ ಒಬ್ಬನ ಹೆಸರಿನಲ್ಲ, ಯಾವುದೋ ಒಂದು ಸಂಘಟನೆಯ ಹೆಸರಿನಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಅನ್ಯಾಯವಾದಾಗ ಸಂಘಟನೆಯ ಭೇದವನ್ನ, ಪಕ್ಷ ಭೇದವನ್ನ, ಜಾತಿ ಭೇದವನ್ನ ಮರೆತು ನಾವು ಎಲ್ಲರೂ ಹಿಂದೂ, ನಾವು ಎಲ್ಲ ಒಂದು, ಹಿಂದೂಗಳಿಗೆ ಆದ ಅಪಮಾನಕ್ಕೆ ನಾವೆಲ್ಲ ವಿರೋಧ ಮಾಡ್ತೇವೆ ಹೇಳುವ ಏಕಧ್ವನಿಯಲ್ಲಿ ಸೇರಿದ್ದಿಲ್ಲಿ. ಇಲ್ಲಿ ಎಲ್ಲ ಸಂಘಟನೆಯವರು ಇದ್ದಾರೆ, ದೇಶಭಕ್ತ ಪಕ್ಷದ ಜವಾಬ್ದಾರಿಯುತರೂ ಇದ್ದಾರೆ, ದೇಶಭಕ್ತ ನಾಗರಿಕರೂ ಇದ್ದಾರೆ. ಆಲೋಚಿಸಬೇಕು. ಆದರೆ ನನಗೆ ದುರಂತ ಕಾಣುವುದು ಈ ಆಡಳಿತ ಪಕ್ಷ, ರಾಜ್ಯ ಆಡಳಿತ ಪಕ್ಷ ಎಷ್ಟು ಅಂತ ಬಾಲಂಗೋಚಿ ಆಗತ್ತೆ ಅಂತ. ಬೀಲ ಪತ್ತದ ನೇಲುನೆ ಅಂತ ಹೇಳ್ತಾರಲ್ಲ, ಹಾಗೆ ಮುಸಲ್ಮಾನರ ಬಾಲ ಹಿಡಿದು ನೇಲ್ತಾ ಇದೆಯಲ್ಲ ಕಾಂಗ್ರೆಸ್ ಸರ್ಕಾರ. ಇದು ದುರಂತ ಅಲ್ವೇನು? ಮೊನ್ನೆ ಒಬ್ಬ ಮುಸಲ್ಮಾನ ವಾಯ್ಸ್ ರೆಕಾರ್ಡ್ ಬಿಟ್ಟ, ನಿಮಗೆಲ್ಲ ಗೊತ್ತಿರಬಹುದು. ಒಂದು ಜಾತಿಯನ್ನು ಹೇಳಿದವ, ನನಗದು ಜಾತಿ ಅಂತ ಕೇಳಲಿಲ್ಲ, ಆ ಜಾತಿಯ ಬದಲು ಹಿಂದುತ್ವ ಅಂತ ಅನಿಸ್ತಾ ಇತ್ತು. ಮಾತಾ ಶಟ್ರು ನಕಲಿನ ಬ್ಯಾನರ್ ಪಾಡ್ನು, ಮಲ್ಲೈಕ್ ರಮನಾತ್ರಯ್ಯನ ಫೋಟೋ, ಮತ್ತೊಂದಿಬ್ಬರ ಹೆಸರು ಹೇಳಿ ಅವರ ಫೋಟೋ, ತೀರ್ಥ ಶುಭ ಕೋರುವ MS ಮಾಮ ಅಂತ ಕೇಳಿದ. ಬಹುಶಃ ಹಾಗೆ ಕಾಂಗ್ರೆಸ್ನವನು ತಗಳಿದ ಅಲ್ಲ, ಆ ಬ್ಯಾರಿ ಮೇಲೆ ಈಗ ಗಡಿಪಾರ ಆಗಿರ್ಬೋದು, ಅವನ ಮೇಲೆ ಗಡಿಪಾರು ಮಾಡಿರ್ತಾರೆ. ಯಾಕೆಂದ್ರೆ ಅವರಿಗೆ ಅವರನ್ನು, ಅವರ ಪಕ್ಷವನ್ನು ಯಾರೆಲ್ಲ ಬೈತಾರೆ ಅವರನ್ನೆಲ್ಲ ಮಾಡೋದು, ಅವರಿಗೆ ಬೇರೆ ಯಾವ ತಾಕತ್ತೂ ಇಲ್ಲ. ಇತ್ತೀಚೆಗೆ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಜವಾಬ್ದಾರಿಯುತರಾದಂತಹ ಶ್ರೀ ನರಸಿಂಹ ಶೆಟ್ಟಿ ಮಾಣಿ ಇವರಿಗೆ ಪಾಕಿಸ್ತಾನ ಪ್ರೇರಿತ ಸಂಘಟನೆ ಅಥವಾ ವ್ಯಕ್ತಿಗಳಿಂದ ಪ್ರಾಣ ಬೆದರಿಕೆಯ ಸಂದೇಶ ಬರುತ್ತೆ.
ಇವತ್ತಿವರೆಗೂ ಆ ಸಂದೇಶ ಎಲ್ಲಿಂದ ಬಂತು, ಕಳುಹಿಸಿದವರು ಯಾರು ಅಂತ ಹೇಳುವ ವಿಚಾರಣೆ ಆಗಿದೆ ಅಂತ ನನ್ನ ಗಮನಕ್ಕೆ ಬರಲಿಲ್ಲ. ಹಾಗಾದರೆ ಅದನ್ನು ವಿಚಾರಣೆ ಮಾಡುವ ತಾಕತ್ತಿಲ್ಲವೇನು ಕರ್ನಾಟಕ ಸರ್ಕಾರಕ್ಕೆ? ನರಸಿಂಹ ಶೆಟ್ಟರಿಗೆ ಪ್ರಾಣ ಬೆದರಿಕೆ ಬಂದಾಗ ಅಲ್ಲ ರೀ, ಶೆಟ್ಟಿ ಅಂತವರ ಮರ್ಡರ್ ಆದಾಗಲೇ ಬಂದು ಒಂದು ಹೆಣ ನೋಡುವ ಯೋಗ್ಯತೆ ಇಲ್ಲದ ಈ ಕಚಡ ನಾಯಿಗಳಿಗೆ ಇನ್ನು ಎಲ್ಲಿ ಹಿಂದೂಗಳನ್ನು ರಕ್ಷಣೆ ಮಾಡುವ ಮನಸ್ಥಿತಿ ಬರುತ್ತೆ? ಇವರ ತಾಕತ್ತಷ್ಟು ಗೊತ್ತಾ? ಈಗ ನಾನು ಮನೆ ತಲುಪಬೇಕಾದ್ರೆ ಮೊದಲೇ ನನ್ನ ಬಂಧನ ಆದೀತು. ಇಲ್ಲದಿದ್ರೆ ರಾತ್ರಿ 12 ಗಂಟೆಗೆ ನನ್ನ ಮನೆ ಹತ್ರ 2 ಚಟ್ಟ ಟೊಪ್ಪಿಯವರು ಬಂದು ನಿಂತಾರು. ಇವರಿಗೆ ತಾಕತ್ತಿರುವುದು ಇದು ಮಾತ್ರ. ಬೇರೆ ಯಾರನ್ನು ಮುಟ್ಟುವ, ನಿಜ ಅಪರಾಧಿಗಳನ್ನು ಮುಟ್ಟುವ ತಾಕತ್ತು ಕರ್ನಾಟಕ ಸರ್ಕಾರಕ್ಕೆ ಇಲ್ಲ. ಇದು ದುರಂತ. ನಾನು ಯಾವುದೋ ಒಂದು ಪಕ್ಷದ ಬಾಲಂಕೋಚಿ ಅಲ್ಲ, ನನಗೆ ಪಕ್ಷದಲ್ಲಿ ಜವಾಬ್ದಾರಿ ಇಲ್ಲ. ಆದರೂ ನಾನು ಈ ದುರಂತವನ್ನು ಮತ್ತೆ ಮತ್ತೆ ಕರ್ನಾಟಕ ಸರ್ಕಾರವನ್ನು ಯಾಕೆ ಹೇಳ್ತೇನೆ ಅಂದರೆ, ಯಾಕೆ ಹಿಂದೂಗಳ ವಿರೋಧವನ್ನೇ ಮಾಡಿಕೊಂಡು ಬದುಕುತ್ತೀರಿ? ನಾನು ಪುತ್ತೂರಿನ ತಥಾಕಥಿತ ಕಾಂಗ್ರೆಸ್ ನಾಯಕರಿಗೂ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಾಯಕರಿಗೂ ಈ ವೇದಿಕೆಯ ಮುಖಾಂತರ ಒಂದು ಮಾತನ್ನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರುವ ಹಿಂದೂ ಹೆಸರಿನ ನಾಯಕರೆನಿಸಿಕೊಂಡವರು ಗಮನ ಇಟ್ಟು ಒಮ್ಮೆ ಕೇಳಿ. ನಿಮ್ಮ ಹೆಸರಿನಲ್ಲಿ ಯಾವ ಗಳಿಗೆಯವರೆಗೂ ರಾಮನ ಹೆಸರಿರುತ್ತೋ, ರಮಾನಾಥನ ಹೆಸರಿರುತ್ತೋ, ಅದು ಎಲ್ಲವೂ ಹಿಂದೂಗಳದ್ದೇ ಹೆಸರು ಅಂತ ಮುಸಲ್ಮಾನರಿಗೆ ಗೊತ್ತಾಗಿದೆ. ಮೊನ್ನೆ ಒಬ್ಬ ವಾಯ್ಸ್ ಮೆಸೇಜ್ ಕಳಿಸಿದಾನೆ. ಎಷ್ಟಾದರೂ ಮೂತ್ರ ಮಾಡಿ ತೊಳೆಯದವರು ಕಾಂಗ್ರೆಸ್ನಲ್ಲಿ ಇದ್ದರೂ ಅವರ ಮನಸ್ಸಿನಲ್ಲಿರುವುದು ಬ್ಯಾರಿ ಅಂತ. ಕಾಂಗ್ರೆಸ್ನಲ್ಲಿರುವ ಹಿಂದೂಗಳನ್ನು ನಂಬಬೇಡಿ, ಅವ ಕಾಪೀರ 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 ಅಂತ ಹೇಳಿದ. ನೀವು ಎಷ್ಟೇ ಬ್ಯಾರಿಗಳ ಬೀಲ ಹಿಡಿದು ನೇತೃ ಕಾಂಗ್ರೆಸ್ನವರೇ, ಅವರು ಎಡದ ಕಾಲಿನಲ್ಲಿ ಒದ್ದು ಮುಸಲ್ಮಾನರು ಕಾಂಗ್ರೆಸ್ ಅನ್ನ ತ್ಯಜಿಸಿ ಬರೆದಿಟ್ಟುಕೊಳ್ಳಿ. ಒಂದಲ್ಲ ಒಂದು ದಿವಸ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸಹಿತ ಚುನಾವಣೆಯಾಗುವುದು ಹಿಂದುತ್ವದ ಪರವಾದ ಪಕ್ಷಕ್ಕೂ ಮುಸಲ್ಮಾನರ ಪರವಾದವರಿಗೂ ಬಿಟ್ರೆ ಕಾಂಗ್ರೆಸ್ಸಿನವರಿಗೂ ಹಿಂದುತ್ವ ಪಕ್ಷಕ್ಕೂ ಅಲ್ಲ. ಯಾಕಂದ್ರೆ ಕಾಂಗ್ರೆಸ್ಸಿನವರಿಗೆ ಕೊನೆಯ ಆಣಿ ಬಡಿಯುವುದಕ್ಕೆ ಹಿಂದೂಗಳು ಬೇಡ, ಬ್ಯಾರಿಗಳು ತಯಾರಾಗಿ ಆಗಿದೆ. ನೀವು ಅವರ ಬಾಲಂಗೋಚಿಗಳಾಗಿದ್ದೀರಲ್ಲ, ಅವರು ನಿಮ್ಮನ್ನು SDPI ಮೂಲಕ ಒದಿತಾ ಇದ್ದಾರೆ, ಚೂರ್ಣ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಾಗ್ತಾ ಇಲ್ಲ, ನೀವು ಇನ್ನೂ ನೇಳ್ತಾ ಇದ್ದೀರಲ್ಲ. ನಿಮ್ಮ ಹೆಸರಿನಲ್ಲಿ ಹಿಂದೂ ಹೆಸರು ಇರುವಲ್ಲಿಯವರೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದ ದೈವಕ್ಕೆ ನೀವು ಅಗೇಲು ಕೊಡ್ತೀರಾದ್ರೆ, ಸತ್ಯನಾರಾಯಣ ದೇವರ ಪೂಜೆ ಮಾಡ್ತೀರಾದ್ರೆ, ನಿಮ್ಮನ್ನು ಅವ ಯಾವತ್ತೂ ಕಾಂಗ್ರೆಸ್ ಅಂತ ಒಪ್ಪುವುದಿಲ್ಲ. ನಮ್ಮಂಡ ಆಳು ಅಂತ ಅವ ಹೇಳುವುದೇ ಇಲ್ಲ, ಅದು ಕಾಪಿರಣ್ಣ ಆಳು. ಇದನ್ನು ನೆನಪಿಟ್ಟುಕೊಳ್ಳಿ. ಅವರ ಬಾಲಂಗೋಚಿಗಳಾಗುವಾಗ ನೆನಪಿಡಿ. ನಿಮ್ಮ ಬುಡಕ್ಕೆ ಬಂದಾಗ ನೀವು ಕೈ ಮುಗಿಯಬೇಕಾದ್ದು ಕುಟುಂಬದ ದೈವಕ್ಕೆ ಹೊರತು ಅವರಿಗೆ ಯಾರಿಗೂ ಅಲ್ಲವಲ್ಲ. ಅವಾಗ ನಿಮಗೆ ನೆನಪಾಗುವುದಲ್ಲ ಹಿಂದುತ್ವ. ಇದು ದುರಂತ. ಗೊತ್ತಿದೆ ರೀ, ಕಾಂಗ್ರೆಸ್ಸಿನ ಒಳಗಿರುವವರಿಗೂ ನಾವು ಮಾಡ್ತಾ ಇರುವುದು ತಪ್ಪು ಅಂತ ಹೇಳುವ ಅರಿವಿದೆ. ಆದರೂ ಕೂಡ ಯಾಕೆ ಮಾಡ್ತಾ ಇಲ್ಲ? ಮತ್ತೆ ಮತ್ತೆ ಈ ದೊಂಡೆ ಕಟ್ಟಿ ಬದುಕುವವನಿಗೆ ಒಂದು ಹನಿ ನೀರು ಸಿಕ್ಕಿದ್ರು ಗಂಗಾಜಲ ಅಂತ ಆಗ್ತದಲ್ಲ, ಹಾಗೆ ಅವರಿಗೆ ಒಂದು 2 ಬ್ಯಾರಿ ಆದರೂ ನಮ್ಮೊಟ್ಟಿಗಿದ್ರೆ ಬದುಕಲಿಕ್ಕೆ ಆಗ್ತದ ಅಂತ ನೋಡುವ ಅಂತ. ಇದು ದುರಂತ. ನಾವು ಪ್ರತಿ ಸಲ ಎಲ್ಲ ಖಂಡನಾ ಸಭೆಯಲ್ಲಿಯೂ ಪ್ರತಿಭಟನಾ ಸಭೆಯಲ್ಲಿಯೂ ಕೂಡ ಪೊಲೀಸರ ಈ ಅವ್ಯವಸ್ಥೆಯನ್ನು ತಗೊಳ್ಳುವುದು, ಪೊಲೀಸರನ್ನು ಬೈಯುವುದೇ ಹೆಚ್ಚು. ಆದರೆ ನನಗೆ ಈಗ ಕಾಣ್ತದೆ, ಪೊಲೀಸರನ್ನು ಬೈಯುವುದು ವೇಸ್ಟ್, ಅದು ಏನೂ ಪ್ರಯೋಜನ ಇಲ್ಲ. ಅವರ ಸ್ವಂತಿಗೆ ಇದರಲ್ಲಿ ಏನಿದೆ? ಮೇಲೆಯಿಂದ ಅವನನ್ನು ಬಂಧಿಸು ಅಂತ ಹೇಳಿದ್ರೆ ಅವನಲ್ಲಿಗೆ ಹೋಗಿ ಬಂಧಿಸ್ತಾನೆ, ಅವನ ಲೊಕೇಶನ್ ಕಳಿಸು ಅಂದ್ರೆ ಲೊಕೇಶನ್ ಕಳಿಸ್ತಾನೆ. ಇದನ್ನೇ ಮಾಡುವುದು ಬಿಟ್ರೆ ಅವರ ಸ್ವಂತಿಕೆ ಏನಿಲ್ಲ. ಹಾಗಾಗಿ ಯಾರು ನೀವು ಪೊಲೀಸ್ಗಳಿಗೆ ಧಿಕ್ಕಾರ ಹಾಕ್ಲಿಕ್ಕೆ ಹೋಗಬೇಡಿ. ಅವರು ಬಾಲಂಗೋಚಿಗಳು, ಅವರಿಗೆ ಧಿಕ್ಕಾರ ಹಾಕಿ ಏನೂ ಪ್ರಯೋಜನ ಇಲ್ಲ. ಇನ್ನೂ ಮುಂದುವರಿಯುತ್ತದೆ. ಹಿಂದೂಗಳ ನಾವು ಆಲೋಚಿಸಬೇಕು, ಇನ್ನೂ ಕೂಡ ಮುಂದುವರಿಯುತ್ತದೆ. ಪೆಟ್ಟಿನ ಮೇಲೆ ಪೆಟ್ಟು, ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾ ಇರ್ತದೆ.
ಸಹಿಸಿಕೊಳ್ಳುವಷ್ಟು ಸಹಿಸಿಕೊಂಡು ತಲೆ ಎತ್ತಿ ನಿಂತಾಗ ಏಟು ಬೀಳುವುದು ಕಡಿಮೆ ಆಗ್ತದೆ, ಅವರು ಬೆನ್ನು ಹಾಕಿ ಓಡ್ತಾರೆ. ಆದರೆ ಎದುರಿಸುವುದು ಹೇಗೆ? ಧರ್ಮವನ್ನ ಧರ್ಮವೇ ರಕ್ಷಿಸ್ತದೆ ಎನ್ನುವ ಸತ್ಯದ ಮೂಲಕ ನಾವು ಎದುರಿಸಬೇಕು. ಒಂದು ಆಲೋಚನೆ ಮಾಡಬೇಕು. ನಮ್ಮ ಪುರಾಣಗಳು ಸುಳ್ಳಲ್ಲ ಅಂತ ನಾನು ಮಾತನ್ನು ಪ್ರಾರಂಭಿಸಿದ್ದ ಅದಕ್ಕೆ. ನಾವು ಮಹಾಭಾರತದಲ್ಲಿ ಕೇಳ್ತೇವಲ್ಲ, ಕೌರವರು ಪಾಂಡವರನ್ನ ರಾಜ್ಯಭ್ರಷ್ಟರನ್ನಾಗಿ ಮಾಡಲಿಕ್ಕೆ ನೋಡಿದರು. ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟು ಪಾಂಡವರನ್ನ ರಾಜ್ಯದಿಂದ ಓಡಿಸಿ ಆಯಿತು, ರಾಜ್ಯದಿಂದ ಗಡಿಪಾರು ಮಾಡಿ ಆಯಿತು. ಗಡಿಪಾರು ಮಾಡಿದ ನಂತರ ಎಷ್ಟು ದಿನ ಉಳಿಯಿತು ಕೌರವ ಸೇನೆ? ಬೆರಳೆಣಿಕೆಯ ದಿನ ಮಾತ್ರ ನಾಶ ಆಯಿತು, ನಾಶ ಆಯಿತು, ನಾಶ ಆಯಿತು ಕೌರವ ಸೇನೆ. ರಾಮ ವನವಾಸದಲ್ಲಿ ಇದ್ರೂ ಕೂಡ ರಾಮನನ್ನ ಗಡಿ ದಾಟಿಸ್ಲಿಕ್ಕೆ ನೋಡಿತು ರಾವಣ ಸೇನೆ. ರಾಮ ಗಡಿಪಾರು ಆದದ್ದೇ ತಡ. ಎಷ್ಟು ದಿವಸ ಉಳಿಯಿತು ರಾವಣ ಸೇನೆ? ಬೆರಳೆಣಿಕೆಯ ದಿನ ಮಾತ್ರ. ಪಾಂಡವರು ಎನ್ನುವ ನ್ಯಾಯವನ್ನ ಗಡಿಪಾರು ಮಾಡಿದ ಕೌರವ ಸೇನೆ ಉಳಿಯಲಿಲ್ಲ. ರಾಮ ಎನ್ನುವ ಸತ್ಯವನ್ನ ಗಡಿಪಾರು ಮಾಡಿದ ರಾವಣ ಸೇನೆ ಉಳಿಯಲಿಲ್ಲ. ಮತ್ತೆ ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ನಾಯಕರಾದ ಅರುಣಕುಮಾರ ಪುತ್ತಿಲರೇ ಮೊದಲಾದಂತಹ ಕಾರ್ಯಕರ್ತರನ್ನ ಗಡಿಪಾರು ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಉಳಿಯುತ್ತೇನು? ಉಳಿಯುವುದೇ ಇಲ್ಲ, ಉಳಿಯುವುದೇ ಇಲ್ಲ. ಯಾಕಂದ್ರೆ ಸತ್ಯವನ್ನು ಸತ್ಯವೇ ರಕ್ಷಿಸ್ತದೆ, ನ್ಯಾಯವನ್ನು ನ್ಯಾಯವೇ ಕಾಪಾಡುತ್ತದೆ ಎನ್ನುವ ಧೈರ್ಯ ನಮಗಿದೆ. ಆದರೆ ಕೆಲವಷ್ಟು ದಿವಸಗಳ ಕಾಲ ಇದನ್ನು ನಾವು ಮೆಟ್ಟಿ ನಿಲ್ಲೇಬೇಕು, ಎದುರಿಸಲೇಬೇಕು. ನಾವೆಲ್ಲ ಸಂಘದ ಸ್ವಯಂ ಸೇವಕರು, ನಮಗೆ ಗೊತ್ತಿದೆ ಹಿರಿಯರು ಹೇಳುವ ಕತೆ. ತುರ್ತು ಪರಿಸ್ಥಿತಿ ಬಂದ ನಂತರದಲ್ಲಿ ಸಂಘ ಬೆಳೆದದ್ದು ಹೆಚ್ಚು, ಹೊಡೆತಗಳು ಬಿದ್ದಲ್ಲಿ ನಿತ್ಯ ಶಾಖೆಗಳಾದದ್ದು ಹೆಚ್ಚು. ಅವರು ಕೇಸರಿ ಧ್ವಜವನ್ನು ಅಪಹರಿಸಿದಲ್ಲಿ, ಕೇಸರಿ ಧ್ವಜಕ್ಕೆ ಬೆಂಕಿ ಕೊಟ್ಟಲ್ಲಿ ಕೇಸರಿ ಧ್ವಜಗಳು ಹಾರಿದ್ದು ಹೆಚ್ಚು. ಹಿಂದೂ ಜಾಗರಣ ವೇದಿಕೆ, ಬಜರಂಗ ದಳದಂತಹ ಸಂಘಟನೆಗಳು ಬೋರ್ಗರೆದದ್ದು ಹೆಚ್ಚು. ಇದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಶರಣು ವೈಯಕ್ತಿಕವಾಗಿ. ಯಾಕೆ ಗೊತ್ತಾ? ನನ್ನಂತೆ ವೈಯಕ್ತಿಕ ಸಮಸ್ಯೆಯಿಂದಾಗಿ ಸಂಘಟನೆಯ ಜವಾಬ್ದಾರಿಯಿಂದ ಹಿಂದುಳಿದು ಸಮಾಜದ ಕೆಲಸದೊಟ್ಟಿಗೆ ಸೇರಿಕೊಳ್ಳಿಕ್ಕಾಗದೆ 1 ವರ್ಷದಲ್ಲಿ ಇದ್ದವನನ್ನೂ ಕೂಡ ಹಿಂದೂಗಳಿಗೆ ಸಮಸ್ಯೆ ಬಂದಾಗ ವೇದಿಕೆ ಏರಿ ಮೈಕದ ಎದುರು ಮಾತನಾಡುವ ಹಾಗೆ ಮಾಡಿದ ಆ ಗೃಹ ಸಚಿವನಿಗೂ ಆ ಮುಖ್ಯಮಂತ್ರಿಗೂ ಒಂದು ದೊಡ್ಡ ನಮಸ್ಕಾರ. ಎಲ್ಲರನ್ನು ಎಬ್ಬಿಸಿದೆಯಲ್ಲ ಮಾರಾಯ ಸಿದ್ದರಾಮಯ್ಯ, ಹೀಗೆ ಎಬ್ಬಿಸ್ತಾರು, ಹೀಗೆ ಎಬ್ಬಿಸ್ತಾರು. ಓಪನ್ ಆಗಿ ಹೇಳ್ಬೋದು, ಪುತ್ತೂರಿನಲ್ಲಿ ಕೇಸರಿ ಕಲರಿನ ಒಳಗೆ ಸ್ವಲ್ಪ ಹೀಗಿದೆ, ನಮ್ಮ ಒಳಗೆ ಒಂದು ಸಣ್ಣ ಭೇದಗಳಿತ್ತು. ಆದರೆ ಸಿದ್ದರಾಮಯ್ಯ ಉಪಕಾರ ಮಾಡಿದ, ಎಲ್ಲವನ್ನು ಮರೆತು ಬಿಡಿ, ನೀವೆಲ್ಲ ಒಂದಾಗಿ ಅಂತ ಒಟ್ಟು ಮಾಡಿದ. ಅವ ಗಡಿಪಾರು ಮಾಡುವಾಗ, ರೌಡಿ ಶೀಟ್ ಹಾಕುವಾಗ, FIR ಮಾಡುವಾಗ ಅವ ಬಜರಂಗ, ಇವ ಜಾಗರಣ, ಇವ ಪುತ್ತಿಲ ಪರಿವಾರ, ಅವ BJP ನೋಡ್ಲೇ ಇಲ್ಲ. ಅವನಿಗೆ ಗೊತ್ತುಂಟು ಇವರ ಕುತ್ತಿಗೆಯಲ್ಲಿರುವ ಕೇಸರಿ ಒಂದೇ ಅಲ್ವಾ, ಪ್ರಣಾಮ ಮಾಡುವ ಭಗವಧ್ವಜ ಒಂದೇ ಅಲ್ವಾ, ಇವರೆಲ್ಲ ಒಂದೇ ಅಂತ ಅವ ತೀರ್ಮಾನ ಮಾಡಿದ. ಅವನೇ ತೀರ್ಮಾನ ಮಾಡಿದ್ದಾನೆ. ಇನ್ನು ನಮಗೆ ಒಪ್ಪಲಿಕ್ಕೇನು ಜಾಡ್ಯ? ಒಪ್ಪಬೇಕು, ನಾವೆಲ್ಲ ಒಂದೇ. ಈ ಸಭೆಯಲ್ಲಿ ಎದೆದಟ್ಟಿ ಹೇಳ್ತೇವೆ, ತಾಕತ್ತಿದ್ರೆ ಮುಂದಿನ ಬಾರಿ ಎದುರಿಸುವ. ಇದು ನಿನ್ನ ತಾಕತ್ತು, ನಮ್ಮ ತಾಕತ್ತು ನೋಡಿ ಬಿಡುವ. ಹಾಕೊಂದು 2 ವರ್ಷ, ಒಂದು 2 ವರ್ಷ ನಿನ್ನ ರೌಡಿ ಶೀಟರ್, ನಿನ್ನ ಗಡಿಪಾರು, ನಿನ್ನ ಬೆದರಿಕೆ ಬರಲಿ. ಆನಂತರ ಇಲ್ಲಿಗೊಂದು ಕೈ ಇಟ್ಟು ಮನೆಯಲ್ಲೇ ಕೂತ್ಕೊಳ್ಬೇಕು ಮಗನೇ, ಮತ್ತೆ ನಿನಗೆ ದಿಕ್ಕೇ ಇಲ್ಲ. ಇದು ಹಿಂದುತ್ವದ ತಾಕತ್ತು. ಇದನ್ನು ಪ್ರದರ್ಶನ ಮಾಡುವುದಕ್ಕೆ ವೇದಿಕೆ ಸಿಕ್ಕಿದೆ. ಇದು ಎಲ್ಲವೂ ಜಗನ್ನಿಯಾಮಕನ ಇಚ್ಛೆ. ಒಡೆದು ಹೋಗುತ್ತಾ ಇದ್ದಂತಹ ಹಿಂದೂ ಸಮಾಜವನ್ನು ಜೋಡಿಸುವುದಕ್ಕೆ ಕಷ್ಟ ಕಾಲವೇ ಬರಬೇಕಾಯಿತು. ಈ ಕಾಲದಲ್ಲಿಯೂ ನಾವು ನಿದ್ದೆ ಬಿಡಲಿಲ್ಲ ಅಂತಾದರೆ, ಈ ಕಾಲದಲ್ಲಿಯೂ ನಾವು ಸ್ವಯಂ ಪ್ರತಿಷ್ಠೆ ಬಿಡಲಿಲ್ಲ ಅಂತಾದರೆ, ಈ ಕಾಲದಲ್ಲಿಯೂ ನಾನೇ ದೊಡ್ಡವ ಅಂತ ಹೇಳುವ ಕಳ್ಳು ಬುದ್ಧಿಯನ್ನು ಬಿಡಲಿಲ್ಲ ಅಂತಾದರೆ, ನಾವು ಎಲ್ಲ ಬೇರೆ ಬೇರೆಯಾಗಿ ಹೊಡಿತೇವೆ, ನಮ್ಮನ್ನು ಅವ ಧೂಳಿಪಟ ಮಾಡ್ತಾನೆ. ಆದರೆ ಅದು ಸಾಧ್ಯ ಇಲ್ಲ. ಯಾಕೆ? ನಾವು ಎಲ್ಲವನ್ನು ಬಿಟ್ಟಾಗಿದೆ, ಎಲ್ಲರೂ ಒಂದು ಅಂತ ಘೋಷಣೆ ಮಾಡಿ ಆಗಿದೆ. ಈ ಸಂದೇಶವನ್ನು ಕೊಡುವುದಕ್ಕೆಯೇ ಈ ಸಭೆ.
ಈ ಸಂದೇಶವನ್ನು ಕೊಡುವುದಕ್ಕೆ ಈ ಸಭೆ ಆಲೋಚಿಸಬೇಕು. ಬಂಧುಗಳೇ, ನಾವು ಎಲ್ಲರೂ ಕೂಡ ತಾಯಿ ಭಾರತಾಂಬೆಯ ಮಕ್ಕಳು, ತಾಯಿ ಭಾರತೀಯ ಸೇವೆಯಲ್ಲಿ ಇನ್ನಷ್ಟು ಮುಂದುವರಿಯಬೇಕು ಅಂತ ಹೇಳುವ ಸಂದೇಶವನ್ನು ಕೊಡುವುದಕ್ಕೆ. ಯಾರು ಕೂಡ ಬೆದರುವುದು ಬೇಡ. ಹಿಂದೂ ಸಮಾಜ, ಆ ತುಳುನಾಡಿನ ಸತ್ಯಗಳು, ಪುತ್ತೂರಿನ ಮಾಲಿಂಗೇಶ್ವರ, ಬಲ್ನಾಡಿನ ಉಳ್ಳಾಲ್ತಿ ನಮ್ಮ ಜೊತೆಗಿದ್ದಾರೆ. ನಮ್ಮ ಮನೆಯಲ್ಲಿ ಮಣಿಮಂಚದಲ್ಲಿ ಪೂಜೆ ಆರಾಧನೆ ಮಾಡುವಂತಹ ಸತ್ಯಗಳು ನಮ್ಮ ಬೆಂಬಲಕ್ಕಿದೆ ಎನ್ನುವ ಸತ್ಯ ಧೈರ್ಯ ನಮಗಿದ್ದರೆ ಸಾಕು. ಅದುವೇ ನಮ್ಮನ್ನು ಕಾಪಾಡ್ತದೆ, ಅದುವೇ ನಮ್ಮೊಟ್ಟಿಗಿರ್ತದೆ. ಈ ಒಂದು ಕಠಿಣ ಸಂದೇಶವನ್ನು ಹಿಂದೂ ವಿರೋಧಿ ಸರಕಾರಕ್ಕೆ ಕೊಡಬೇಕಿತ್ತು. ಅದನ್ನು ಈ ಸಭೆಯ ಮೂಲಕ 5-10 ನಿಮಿಷಗಳಲ್ಲಿ ಕೊಡುವ ಪ್ರಯತ್ನವನ್ನು ಮಾಡಿದ್ದೇನೆ. ಆಲೋಚಿಸಿ. ನಿಮ್ಮ ಕಡೇ ಆಣಿಯಾದರೆ ಹೆಟ್ಟದೆ ಇರಬೇಕು ಅಂತಾದರೆ ಇನ್ನಾದರೂ ಹಿಂದೂ ವಿರೋಧಿ ನೀತಿಯಿಂದ ಹೊರಗೆ ಬನ್ನಿ. ಇನ್ನು ಇವತ್ತು ಕೂಡ ನಿಮ್ಮ ಲಾಠಿ, ನಿಮ್ಮ ಹ್ಯಾಟು, ನಿಮ್ಮ ಸ್ಟಾರು, ನಿಮ್ಮ ತಾಕತ್ತನ್ನು ತೋರಿಸ್ಲಿಕ್ಕೆ ಹೊರಟ್ರೆ ಹಿಂದೂ ಸಮಾಜವು ಅವರ ತಾಕತ್ತನ್ನು ತೋರಿಸ್ತದೆ. ಮತ್ತೆ ಸಮುದ್ರ ಬೋರ್ಗರೆಯಿತು ಅಂತ ಇಟ್ಟಿಗೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಸಂದೇಶವನ್ನು ಕೊಡ್ತಾ, ಅರುಣಕುಮಾರ ಪುತ್ತಿಲರನ್ನು ಗಡಿಪಾರು ಮಾಡುವುದು ಎನ್ನುವುದು ಯಾವುದೇ ವಿರೋಧಿಗಳ ಕನಸಿನ ಮಾತು. ಯಾಕಂದರೆ ಹಿಂದೂ ಸಾವಿರ ತಾಯಂದರ ಆಶೀರ್ವಾದ, ಸಾವಿರ ಕಾರ್ಯಕರ್ತರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಅವರ ಮೇಲಿದೆ. ನಾನು ಒಬ್ಬ ಅರುಣಕುಮಾರ ಪುತ್ತಿಲ ಅಂತ ಹೇಳುವುದಲ್ಲ, ಯಾರ ಮೇಲೆಲ್ಲ ಮೊಕದ್ದಮೆ ಆಗಿದೋ ಅವರ ಮೇಲೆಲ್ಲವೂ, ಯಾರಿಗೆಲ್ಲ ಗಡೀಪಾರು ನೋಟಿಸ್ ಬಂದಿದೋ ಹಿಂದೂಗಳಿಗೆ, ಅವರ ಪರವಾಗಿ ಹಿಂದೂಗಳು ಪ್ರತಿಯೊಬ್ಬರೂ ಕೂಡ ಆ ಸತ್ಯಗಳಿಗೆ ಕೈ ಮುಗಿತಾರೆ. ಯಾವತ್ತೂ ಕೂಡ ಗಡೀಪಾರು ಆಗುವುದಿಲ್ಲ. ಆದರೂ ಕೂಡ ಹಿಂದುತ್ವದ ಕೆಲಸ ನಿಲ್ಲುವುದಿಲ್ಲ ಅಂತ ಹೇಳುವಂತಹ ಕೊನೆಯ ಸಂದೇಶವನ್ನು ಕೊಡ್ತಾ, ಕಾಂಗ್ರೆಸ್ ಸರಕಾರಕ್ಕೆ ಕರ್ನಾಟಕದಿಂದ ಬೊಳ್ಳಕ್ಕೆ ಹೋಗುವುದಕ್ಕೆ ಕೊನೆಯ ತಳ್ಳುವಿಕೆಗೆ ಕೈ ನಮ್ಮದೇ ಆಗಲಿ ಅಂತ ಹಾರೈಸ್ತಾ, ವಾರಕ್ಕಾಗಲಿ ನೂಗಿದ ಬಿಡಕ ಬೊಳಗೆ ಬಾಡಂಚಿ. ದೊಡ್ಡ ನಮಸ್ಕಾರ. ಜೈ ಶ್ರೀರಾಮ್, ಜೈ ಭಾರತ್ ಮಾತೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.